ನಾನಿವತ್ತು ಕೆಲವೊಂದು ಟಿಪ್ಗಳನ್ನು ಹೇಳಬೇಕಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ನೋಡಿ, ಮೊದಲನೇ ಟಿಪ್ ನೋಡಿ ಏನು ಮಾಡ್ತಿದ್ದೀನಿ ಅಂತ. ಸೊ ಎಲ್ಲರ ಮನೆಯಲ್ಲಿ ಅನ್ನ ಮಾಡೇ ಮಾಡ್ತೀರಾ. ಸೊ ಮೊದಲು ಅನ್ನ ಮಾಡೋಕ್ಕಿಂತ ಮೊದಲು ಅಕ್ಕಿ ತೊಳೆದ ನೀರನ್ನು ಏನು ಮಾಡ್ತೀರಾ ನೀವು ಬಿಸಾಕ್ತೀರಲ್ವ. ಸೊ ಅದನ್ನು ಬಿಸಾಡೋಕ್ಕಿಂತ ನೋಡಿ ಈ ಥರ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಪೋಷಕಾಂಶ ನೀಡುತ್ತದೆ. ಇದನ್ನು ನಾವು ತುಂಬ ವೇಸ್ಟ್ ಮಾಡೋಕ್ಕಿಂತ ಹೂವಿನ ಗಿಡಗಳಿಗೆ ಹಾಕೋದ್ರಿಂದ ಹಾಗೆ ಎಲ್ಲ ಗಿಡಗಳಿಗೂ ನಡೆಯುತ್ತೆ. ಅದೇನು ಇದೇ ಗಿಡ ಅಂತಿಲ್ಲ. ಸೊ ನನ್ನ ಗಿಡಕ್ಕೆ ನಾನು ಇದನ್ನೇ ಹಾಕ್ತೀನಿ. ಹೇಗೆ ಬೆಳೆದಿದೆ ನೋಡಿ ನನ್ನ ಹೂವಿನ ಗಿಡ, ನೋಡಿ ಚೆನ್ನಾಗಿದೆ ಅಲ್ವಾ. ಸೊ ನೀವು ಅಕ್ಕಿ ತೊಳೆದ ನೀರು ವೇಸ್ಟ್ ಮಾಡೋಕ್ಕಿಂತ ಗಿಡಗಳನ್ನು ಬೆಳೆಸಿರ್ತೀರಲ್ವ, ಅದಕ್ಕೆ ಹಾಕಿ ತುಂಬ ಪೋಷಕಾಂಶ ಕೊಡುತ್ತೆ. ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಈಸಿ ಆಗುತ್ತೆ. ಸೊ ಸೆಕೆಂಡ್ ಟಿಪ್ ನೋಡಿ, ಇಯರಿಂಗ್ಸ್ ಅಂದರೆ ಎಲ್ಲರೂ ಬಂಗಾರದ್ದು ಜ್ಯುವೆಲ್ಲರಿ ಇದ್ದರೂ ಕೂಡ ಈ ಥರ ನಾರ್ಮಲ್ ಫ್ಯಾನ್ಸಿ ಕಿವಿದು ಹಾಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಸೊ ಆ ಥರದವರು ಒಬ್ರೊಬ್ರಿಗೆ ಬಂಗಾರದ ಹಾಕೊಂಡು ಈ ಥರ ಫ್ಯಾನ್ಸಿದು ಕಿವಿದು ಹಾಕೊಳ್ಳೋಣ ನೋವಾಗುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಬೆಳ್ಳುಳ್ಳಿ ಇರತ್ತಲ್ವ, ಬೆಳ್ಳುಳ್ಳಿಯನ್ನು ಅರ್ಧ ತಾಸು ಚುಚ್ಚಿ ಇಟ್ಟು ಹಾಕೋದ್ರಿಂದ ಏನೂ ಆಗೋಲ್ಲ. ಸೊ ಟಿಪ್ ನಂಬರ್ 3 ನೋಡಿ, ಟೈಲರಿಂಗ್ನವ್ರಿಗೆ ತುಂಬ ತಲೆನೋವು ಅಂದರೆ ಇದೆ. ರೀಲ್ಗಳು ಹೇಗಾದರೂ ಇಟ್ಟರೆ ಗಂಟಾಗುತ್ತೆ. ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಇಡೋದ್ರಿಂದ ಗಂಟು ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಕಲರ್ ಡಿಪೆಂಡು ಮಾಡ್ಕೋಬೋದು, ನಾರ್ಮಲ್ ಆದರೂ ಮಾಡ್ಕೋಬೋದು. ರಬ್ಬರ್ ಬ್ಯಾಂಡ್ ಹಾಕಿಟ್ಕೊಂಡ್ರೆ ನೋಡಿ ಯಾವ ಥರ ಅಲ್ಲಾಡಿಸಿದ್ರು ಚೇಂಜ್ ಆಗೋಲ್ಲ. ಸೊ ಆಯ್ತಲ್ಲ, ಬನ್ನಿ ಹಾಗಾದರೆ ಟಿಪ್ ನಂಬರ್ 4. ಹೆಣ್ಮಕ್ಳಿಗೊಂದು ಕಿರಿಕಿರಿ ತುಂಬ. ಕೈಯಲ್ಲಿ ಕರ್ಚೀಫ್ ಇಟ್ಕೊಂಡಿರ್ತೀವಲ್ವ, ಯಾವ ಧ್ಯಾನದಲ್ಲಿ ಯಾವಾಗ ಬಿಟ್ಬಿಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಸೊ ಅದಕ್ಕೆ ನೋಡಿ ಇದೊಂದು ಟ್ರಿಕ್ಸ್. ಪಿನ್ ಇರತ್ತಲ್ವ, ಆ ಪಿನ್ನ ಕರ್ಚೀಫಿಗೆ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ಬ್ಯಾಂಗಲ್ಸ್ ಇರತ್ತಲ್ವ, ಅಂದರೆ ಕೈಯಲ್ಲಿ ಬಳೆ ಇರತ್ತಲ್ವ, ಕೈಯಲ್ಲಿ ಬಳೆ ಇದಕ್ಕೆ ಸಿಕ್ಕಿಸಿ ನೋಡಿ ಈ ಥರ ಕೈಯಲ್ಲಿ ಮಡಚಿ ಇಟ್ಕೊಂಡ್ರೆ ಎಲ್ಲೂ ತಪ್ಪಿಸ್ಬಿಟ್ರು ಕೈಯಲ್ಲಿ ಹಿಂಗೆ ಜೋತು ಬೀಳತ್ತೆ, ನೀವು ಹಿಡ್ಕೊಳ್ತೀರಿ. ಸೊ ಎಲ್ಲಿಯೂ ನಿಮ್ಮ ಕರ್ಚೀಪ್ ಕಳೆದು ಹೋಗೋಲ್ಲ. ಇನ್ನೊಬ್ಬ ಟಿಪ್ ನಂಬರ್ 5 ನೋಡಿ, ಹಸಿರು ಮೆಣಸಿನ್ಕಾಯಿ ಅಲ್ವಾ. ಸೊ ಇದ್ರದ್ದು ಟಿಪ್ ಏನಂದರೆ, ಹಸಿರು ಮೆಣಸಿನ್ಕಾಯಿ ಒಬ್ರೊಬ್ರು ಖಾರ ಹೆಚ್ಚಿದ ಮೇಲೆ ನೀರು ಹಾಕಿ ತೊಳ್ಕೊಂಡ್ರು ಅದರದ್ದು ಖಾರ ಹೋಗೋದಿಲ್ಲ. ಅದೇ ಕೈಯಲ್ಲಿ ಮುಖ ಒರೆಸ್ಕೊಂಡ್ರೆ ಅಥವಾ ಮಕ್ಕಳು ಮುಖ ಅದು ಒರೆಸಿದ್ರೆ ಕೈ ಹಿಡಿದ್ರೆ ಉರಿಯತ್ತಲ್ವ. ಸೊ ಅದರಿಂದ ನಿಮ್ಮ ಮನೇಲಿ ಯಾವುದು ಪೇಸ್ಟ್ ಇರುತ್ತಲ್ವ, ಅದೇ ನಮ್ಮದು ಖಾಲಿಯಾಗಿದೆ, ಬೇರೆ ತರಬೇಕು. ಆ ಪೇಸ್ಟಿಂದ ಕೈ ಉಜ್ಕೊಳ್ಳಿ, ಏನು